The Karnataka State Human Rights Commission, T. Shyam Bhatt, reviewed the facilities at BIMS Hospital, the jail, and the 5 hotels. He noted complaints at the bus stand and conveyed them to authorities, who assured corrective measures, but highlighted staff shortages at the district hospital and said that the commission would take suo motu cognizance, filing complaints and deficiencies and possible human rights violations once reported in the media. He added that Belgavi has not witnessed many violations but warned about fake organizations misusing the Commission's name. He assured strict action against such groups and urged people to report any suspicious cases directly to the Commission. ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನ ಮೇಲೆ ನಾವು ಬಂದಿದ್ದೆವು. ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣದ ಬಗ್ಗೆ ಹೋಗಲಿಕ್ಕೆ ಒಂದು ತನಿಖೆಗೆ ಹೋಗಲಿಕ್ಕಿತ್ತು. ಅದು ಮುಗಿಸಿ ಬರುವಾಗ ನಾವು ನಿನ್ನೆ ಕಿತ್ತೂರಿನ ತಾಲೂಕು ಕಚೇರಿಗೆ ಅಂದರೆ ತಹಶೀಲ್ದಾರ್ ಕಚೇರಿಗೆ ಮತ್ತು ಕಿತ್ತೂರಿನ ಪೊಲೀಸ್ ಸ್ಟೇಷನ್ಗೆ ಕೂಡ ಭೇಟಿ ನೀಡಿದ್ದೆವು. ಇವತ್ತು ನಾವು ಜಿಲ್ಲಾ ಹಾಸ್ಪಿಟಲ್ ಅಂದರೆ ಬಿಮ್ಸ್ ಆಸ್ಪತ್ರೆಗೆ ಮತ್ತು ಕಾರಾಗೃಹಕ್ಕೆ ಹಾಗೂ ಒಂದು 5 ಹಾಸ್ಟೆಲ್ಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದು ಮೈನಾರಿಟಿ ಡಿಪಾರ್ಟ್ಮೆಂಟಿನ ಹಾಸ್ಟೆಲ್ಗಳಿಗೆ BCM ಡಿಪಾರ್ಟ್ಮೆಂಟ್ನ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ದೇವೆ. ನಲ್ಲಿ ಬೆಳಗಾವಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಕೂಡ ಭೇಟಿ ನೀಡಿದ್ದೇವೆ. ಕೆಲವು ನ್ಯೂನತೆಗಳು ಬಸ್ ಸ್ಟ್ಯಾಂಡ್ನಲ್ಲಿ ಕಂಡು ಬಂದಿದೆ. ಅದರ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಜೈಲಿನಲ್ಲಿ ಅಂಥ ನ್ಯೂನತೆಗಳು ಯಾವುದು ಕಂಡು ಬರಲಿಲ್ಲ. ಕೈದಿಗಳದ್ದು ಕೂಡ ಯಾವುದೇ ಕಂಪ್ಲೇಂಟ್ಗಳಿಲ್ಲ. ನಾವು ಕೇಳಿದೆವು ಏನಾದ್ರು ಕಂಪ್ಲೇಂಟ್ಸ್ ಇದೆ ಅಂತ. ಹಾಸ್ಟೆಲ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲಿ ಕೇಳಿದ್ದೇವೆ, ಯಾವುದಾದ್ರು ಕಂಪ್ಲೇಂಟ್ಗಳಿದೆಯಾ, ಅಲ್ಲಿ ನಿಮಗೆ ಆಹಾರ ಸರಿಯಾಗಿ ಒದಗಿಸ್ತಾ ಇದ್ದಾರೆ, ಮತ್ತು ಮೂಲಭೂತ ಸೌಕರ್ಯಗಳು ಅಂದರೆ ಬಿಸಿ ನೀರು ಇಂಥ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆ ಅಂತ ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಂಥ ಕಂಪ್ಲೇಂಟ್ ಬರಲಿಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಮಾತ್ರ 1-2-3 ಕಂಪ್ಲೇಂಟ್ಗಳು ಬಂದಿದೆ. ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೇವೆ. ಹಾಸ್ಪಿಟಲಲ್ಲಿ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ಡಾಕ್ಟರ್ಸ್ ಪೋಸ್ಟ್ಗಳು ತುಂಬ ವೇಕೆಂಟ್ ಇದೆ ಅಂತ. ಆದರೆ ಅದನ್ನು ಫಿಲ್ಅಪ್ ಮಾಡಲಿಕ್ಕೆ ಸರ್ಕಾರದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಇದ್ದೊಂದು ಇಶ್ಯೂ ಸಾರ್ಟ್ ಔಟ್ ಆಗಲಿಕ್ಕೆ ಬಾಕಿ ಇರುವ ಕಾರಣ ಅದು ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದರು. ಮುಖ್ಯವಾಗಿ ಕೇಳಿಕೊಳ್ಳುವುದಂದರೆ ನಮ್ಮ ಆಯೋಗ ಸ್ವಯಂ ಪ್ರೇರಿತ ದೂರುಗಳನ್ನು ಕೂಡ ದಾಖಲು ಮಾಡಿಕೊಡ್ತೇವೆ. ಸ್ವಯಂ ಪ್ರೇರಿತ ದೂರುಗಳು ಅಂದರೆ ನಿಮ್ಮ ಮಾಧ್ಯಮದಲ್ಲಿ ಪ್ರಕಟವಾದ